ಲಾಡ್ಜ್ ಒಂದರಲ್ಲಿ ಬೆಂಕಿ ಅವಘಡದಲ್ಲಿ ಯುವಕ ಯುವತಿ ಆ ಬೆಂಕಿ ಅವಘಡದಲ್ಲಿ ಬಲಿಯಾಗಿದ್ರಲ್ಲ, ಇವರ ಸಾವಿನ ಸುತ್ತ ಹಲವು ಅನುಮಾನಗಳಿದೆ ಅಂತ ಆರಂಭದಿಂದಲೂ ಕೂಡ ಹೇಳಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆಯಂತೆ. ಲಾಡ್ಜ್ನಲ್ಲಿ ಪ್ರೇಮಿಗಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆಯಂತೆ ಅಸಲಿ ಸತ್ಯ. ಮೃತ ಮಹಿಳೆ ಕಾವೇರಿಗೆ ಮದುವೆಯಾಗಿ 3 ಮಕ್ಕಳಿದ್ರು ಅನ್ನುವಂತಹ ವಿಚಾರ. ಕೆಲಸ ಮಾಡ್ತೀನಿ ಅಂತ ಗಂಡ ಮಕ್ಕಳನ್ನ ಬಿಟ್ಟು ಕಾವೇರಿ ಬಂದಿದ್ಲಂತೆ. ಇದೇ ವೇಳೆ ಗದಗ ಮೂಲದ ರಮೇಶ್ ಜೊತೆ ಈಕೆಗೆ ಅನೈತಿಕ ಸಂಬಂಧ ಇತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಅಲ್ಲದೆ ಮದುವೆ ಆಗೋಣ ಅಂತ ಕಾವೇರಿಗೆ ರಮೇಶ್ ಪದೇ ಪದೇ ಒತ್ತಡ ಹಾಕ್ತಿದ್ದಂತೆ. ಕಾವೇರಿ ಒಪ್ಪದಿದ್ದಕ್ಕೆ ಪೆಟ್ರೋಲ್ ಸುರಿದುಕೊಂಡು ಬೆದರಿಕೆಗೆ ಯತ್ನ ಕೂಡ ಆಗಿದೆ. ಬೆದರಿಕೆ ಹಾಕುವುದಕ್ಕೆ ಹೋಗಿ ಬೆಂಕಿಗೆ ಆಹುತಿ ಹಾಕಿದ್ದಾರೆ ಇಬ್ಬರು ಕೂಡ. ಈ ವೇಳೆ ಬಾತ್ರೂಮ್ನಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ರಂತೆ ಕಾವೇರಿ. ಆಕೆ ಕೂಡ ಅಲ್ಲೇ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ. ಬಾತ್ರೂಮ್ ಕ್ಲೋಸ್ ಮಾಡಿ ಸ್ಪಾ ಮಾಲೀಕನಿಗೆ ಕರೆ ಮಾಡಲಾಗಿದೆಯಂತೆ. ಲಾಡ್ಜಲ್ಲಿ ಪ್ರೇಮಿಗಳ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಅನುಮಾನಗಳಿತ್ತು. ಹೇಗಾಯ್ತು, ಯಾಕಾಯ್ತು, ಕಾರಣ ಏನು ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಪ್ರಾರಂಭ ಮಾಡಿದಾಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಪ್ರೇಮಿಗಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಲಾಡ್ಜಲ್ಲಿ ಬದಲಾಗಿ ಬೆಂಕಿ ಹೇಗೋ ಹೊತ್ಕೊಂಡು ಇವರಿಬ್ರು ಮೃತಪಟ್ಟಿದ್ದಲ್ಲ, ಬದಲಾಗಿ ಇಬ್ಬರೂ ಕೂಡ ಪ್ರೀತಿ ಮಾಡ್ತಾ ಇದ್ರು, ಒಂದೇ ರೂಮಲ್ಲಿದ್ರು. ಬಟ್ ಅಸಲಿ ವಿಚಾರ ಏನಪ್ಪಾ ಅಂದ್ರೆ ಅದರಲ್ಲಿ ಮೃತ ಮಹಿಳೆ ಇದ್ದಾರಲ್ಲ ಕಾವೇರಿ, ಆಕೆಗೆ ಮದುವೆ ಆಗಿ 3 ಮಕ್ಕಳು ಇದ್ರು ಅಂತ. ಕೆಲಸ ಮಾಡ್ತೀನಿ ಅಂತ ಗಂಡ ಮಕ್ಕಳನ್ನ ಬಿಟ್ಟು ಕಾವೇರಿ ಬೆಂಗಳೂರಿಗೆ ಬಂದಿರ್ತಾಳೆ. ಇದೇ ವೇಳೆ ಗದಗ ಮೂಲದ ರಮೇಶ್ ಜೊತೆ ಈಕೆಗೆ ಅನೈತಿಕ ಸಂಬಂಧ ಕೂಡ ಇತ್ತಂತೆ. ಅಲ್ಲದೆ ಮದುವೆ ಆಗಬೇಕು ಅಂತ ಪದೇ ಪದೇ ರಮೇಶ್ ಒತ್ತಡ ಹಾಕ್ತಿದ್ದಂತೆ ಕಾವೇರಿಗೆ. ಯಾವಾಗ ಕಾವೇರಿ ಮದುವೆ ಆಗೋದಕ್ಕೆ ಒಪ್ಕೊಳ್ಳಿಲ್ಲ, ಆಲ್ರೆಡಿ ನನ್ನ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಈ ಮದುವೆ ಸರಿಯಲ್ಲ ಅಂತ ಆಕೆ ನಿರಾಕರಿಸಿದ್ಲು, ಆಗ ನೀನ್ ಮದುವೆ ಆಗದೆ ಹೋದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತೆಲ್ಲ ಪೆಟ್ರೋಲ್ ಸುರ್ಕೊಂಡು ಆಕೆಗೆ ಬೆದರಿಕೆ ಹಾಕುವುದಕ್ಕೆ ಮುಂದಾಗಿದ್ದಾನೆ. ಬಟ್ ಬೆದರಿಕೆ ಹಾಕುವುದಕ್ಕೆ ಹೋದಂತಹ ರಮೇಶೇ ಬೆಂಕಿಗಾಹುತಿ ಆಗಿದ್ದಾನೆ. ಈ ವಿಚಾರಗಳು ಹೇಗೆ ಬೆಳಕಿಗೆ ಬರ್ತಾ ಇದೆ ಅಂದ್ರೆ ಪೊಲೀಸರು ತನಿಖೆ ಮಾಡಿದಾಗ ಕಾವೇರಿಯ ಮೂಲ ಯಾವುದು ಅಂತ ಹುಡುಕಿ ಹೊರಟಾಗ ಒಂದೊಂದೇ ವಿಚಾರಗಳು ಬೆಳಕಿಗೆ ಬಂದಿದೆ.